BS ಚಂದ್ರಶೇಖರ್ ಅಂತೇಳಿ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ. ಇವತ್ತು ಏನು CJ ರಾಯರವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರ ಸಂವಿಧಾನದಲ್ಲಿ ಕಾನೂನಿನಲ್ಲಿ ತನಿಖೆಗಳಾಗ್ತದೆ. ಆ ತನಿಖೆಯಲ್ಲಿ ಏನಾದರೂ ಆಗಲಿ ಅದಕ್ಕೆ ಯಾರು ತಪ್ಪಿಸಿದ್ರೆ ಅವರು ಹೊಣೆ ಆಗ್ತಾರೆ. ಅದು ಕುಟುಂಬಕ್ಕೆ ಅವ್ರಿಗೆ ಆಗಿರ್ತಕ್ಕಂಥ ನಷ್ಟ. ಆ ಸಾವಿನಲ್ಲಿ ನಾನು ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಕೇವಲ ಒಬ್ಬ ಸಿದ್ಧಾರ್ಥ, ಒಬ್ಬ CJ ರಾಯಿ ಅಂತಕ್ಕಂಥ ಕೇವಲ ಬೆರಳೆಣಿಕೆ ಜನಗಳನ್ನ ಸಾವುಗಳನ್ನ ಮುಂದೆ ಇಟ್ಕೊಂಡು ಈ ಮೋಹನ್ ದಾಸ್ ಪೈ ಅಂತ ಉದ್ಯಮಿಗಳು ಇವರೆಲ್ಲ ಏನಿವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಇವತ್ತು ಬಜೆಟ್ ಮಂಡಿಸಿರೋ ದಿನ ಇವರು ಅವ್ರ ಬಗ್ಗೆ ಅವ್ರು ಟ್ಯಾಗ್ ಮಾಡಿ ಕಿರುಕುಳ, ಆದಾಯ ತೆರಿಗೆ ಅಧಿಕಾರಿಗಳ ಕಿರುಕುಳ ಅಂತ ಏನ್ ಪದ ಬಳಸ್ತೀರಿ, ದಯವಿಟ್ಟು ಕಿರುಕುಳ ಯಾರಿಗೆ ಕೊಡ್ತಾರೆ? ಯಾರು ಕಿರುಕುಳ ಅನುಭವಿಸುವಂತವ್ರು ಯಾರು? ನೀವು ಕರೆಕ್ಟ್ ಆಗಿರಿ, ಆದಾಯ ತೆರಿಗೆ ಕರೆಕ್ಟ್ ಪಾಲನೆ ಹೊಳೆ ತಗೋ, ನಂದಿಷ್ಟು ಇದಿಷ್ಟು ಕೊಡು. ಅಧಿಕಾರಿಗೆ ಗೊತ್ತಿರುತ್ತಾ ನೀನ್ ಎಲ್ಲಿ ಆಸ್ತಿ ಮಾಡಿದ್ಯಾ, ಎಲ್ಲಿ ತೆರಿಗೆ ವಂಚನೆ ಮಾಡಿದ್ಯಾ ಅಂತ. ಅವ್ರು ಹುಡುಕ್ತಾ ಕೇಳಿದ್ರೆ ನೀವು ಕಿರುಕುಳ ಅಂದ್ರೆ ಅಲ್ಲಿ ನೀವು ಕಳ್ರಲ್ವಾ? ಸರ್ಕಾರ ದುಡ್ಡು ಕದ್ರೆ ಕೇಳಿದ್ರೆ ನಿಮಗೆ ಕಿರುಕುಳ. ಸರ್ಕಾರ ಹೆಂಗಪ್ಪ ನಡಿಬೇಕು? ನಿಮಗೆ ವಿಶೇಷ ಕಾರಿಡಾರ್ಗಳು, ನಿಮಗೆ ಸವಲತ್ತುಗಳು, ಸರ್ಕಾರದಿಂದ ನಿಮ್ಗೆ ವಿದ್ಯುತ್ಗಳು ಎಲ್ಲಿಂದ ತರ್ತಾನೆ? ಯಾವುದೇ ಸರ್ಕಾರ ಆಗಿರ್ಬೋದು, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ನಿಮಗೆಲ್ಲ ಸವಲತ್ತುಗಳು ಕೊಡಬೇಕು. ಸರ್ಕಾರ ನಿಮ್ಮ ಮೇಲೆ ಯಾವುದೇ ರೀತಿಯ ತನಿಖೆಗಳು ಮಾಡಬಾರ್ದು. ಮಾಡ್ಲಿ ಬಿಡ್ರಿ, ED ಮಾಡ್ಲಿ, ಇನ್ಕಮ್ ಟ್ಯಾಕ್ಸ್ ಮಾಡ್ಲಿ, ಫೇಸ್ ಮಾಡ್ರಿ. ಯಾಕೆ ಕಟ್ಟಿಲ್ವಾ? ಕಂದಾಯ ಇದು ಟ್ಯಾಕ್ಸ್ ಕಟ್ಟರೆ ಯಾಕೆ ಎದುರ್ತೀರಿ? ಆತ್ಮಹತ್ಯೆ ಯಾಕೆ ಮಾಡ್ಕೊಂತೀರಿ? ಆತ್ಮಹತ್ಯೆ ಮಾಡ್ಕೊಳ್ಳೋಂಥವ್ರು ಇವತ್ತೇನು ನೀವು CJ ರಾಯ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದೇ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ಸುಮಾರು ವರ್ಷಗಳಿಂದ ಸಾಕಷ್ಟು ಸರ್ಕಾರಗಳು ಬಂದಿದ್ದಾವೆ ರಾಜ್ಯದಲ್ಲಿ, ಕೇಂದ್ರದಲ್ಲಿ. ಸಾವಿರಾರು ರೈತರುಗಳು ಇದು ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ರೈತ ಅವನ ಮನೆ ಕರೆಂಟ್ ಬಿಲ್ ಕರೆಕ್ಟಾಗಿ ಕಟ್ಟಿದ್ದಾನೆ, ಅವನ ಮನೆಯ ಕಂದಾಯ ಕಟ್ಟಿದ್ದಾನೆ, ಅವನು ಬೆಳೆ ಸಾಲವನ್ನು ತಗೊಂಡು ನೀವು ತಿಂತಕ್ಕಂಥ ಅನ್ನ, ಇವತ್ತು ಯಾರು CJ ರಾಯ್ಗಳಿದ್ದೀರಿ, ಯಾರು ಇವತ್ತು ಉದ್ಯಮಿಗಳು ತಿಳ್ಕೊಂತಿದ್ದೀರಿ, ನೀವೆಲ್ಲ ತಿಂತಕ್ಕಂಥ ಅನ್ನವನ್ನ ಬೆಳೀತಕ್ಕಂಥವನು ನಮ್ಮ ರೈತ. ಎಷ್ಟು ಜನ ಇವತ್ತು ಅದನ್ನು ಬಡ್ಡಿ ಕಟ್ಟಕ್ಕಾಗದೆ ಬ್ಯಾಂಕ್ಗಳನ್ನ ಕಿರುಕುಳಿಂದ ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟೋ ಬ್ಯಾಂಕ್ನವ್ರು ಕಿರುಕುಳು ಕೊಟ್ರು, ಬರೆದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು, ವಿಷ ಸೇವಿಸಿದ್ರು, ನೇಣಿಗೆ ಹಾಕೊಂಡ್ರು. ಅವತ್ತೆಲ್ಲಪ್ಪ ಹೋಗಿದ್ರಿ? ಮೋಹನ್ ದಾಸ್ ಪೈ ಅವರೇ, ಉದ್ಯಮಿಗಳೇ, ಕೇವಲ 2-3 ಜನ ಸತ್ತಿದ ತಕ್ಷಣ ನಿಮಗೆ ಚುರುಕ್ ಅಂದ್ಬಿಟ್ಟು ದೇಶದ ಪ್ರಧಾನಿ ಮೇಲೆ, ದೇಶದ ಹಣಕಾಸು ಸಚಿವರಿಗೆ ಟ್ಯಾಗ್ ಮಾಡಕ್ ಹೋಗ್ತಿರಲ್ಲ. ಅವತ್ತಿ ಬ್ಯಾಂಕ್ನವ್ರಿಗೆ ಹೇಳ್ಬೇಕಾಗಿತ್ತು, ಆ ರೈತ ಇವತ್ತು ಎಷ್ಟು ಆತ್ಮಹತ್ಯೆ, ಅವನ ಸಾಲ ಎಷ್ಟಿದೆ ನಾನು ಕೊಡ್ತೀನಿ, ಅವನ ಕಿರುಕುಳ ಕೊಡಬೇಡಿ. ಅವತ್ತು ನಿಮಗೆ ಚುರುಕ್ ಅನ್ಲಿಲ್ಲ. ಆ ರೈತನ ಜೀವ ಅಲ್ಲ. ಆ ರೈತ ಸತ್ತೋಗ್ಬಿಟ್ಟ ಬ್ಯಾಂಕ್ ಕಿರುಕುಳಕ್ಕೆ ಅಂತ ನೀವು ಯಾರು ಟ್ಯಾಗ್ ಮಾಡಲಿಲ್ಲ ಕೃಷಿ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ. ಯಾಕೆ? ಆ ಜೀವ ಅಲ್ವಾ? ಮೋಹನ್ ದಾಸ್ ಅವರೇ, ರಾಯ್ದು ಮಾತ್ರ ಜೀವ ಅಲ್ಲ, ಸಿದ್ಧಾರ್ಥ ಅವ್ರದ್ದು ಮಾತ್ರ ಜೀವ ಅಲ್ಲ, ಪ್ರತಿಯೊಬ್ಬರದ್ದು ಜೀವ, ಅವ್ರ ಕುಟುಂಬಕ್ಕೂ ನೋವಾಗಿದೆ. ದಯವಿಟ್ಟು ನೀವು ಮಾಡ್ತಕ್ಕಂಥ ವ್ಯವಹಾರಗಳನ್ನ, ಕಳ್ಳು ವ್ಯವಹಾರಗಳನ್ನ ಬಿಟ್ಟು ನೇರವಾಗಿ ಮಾಡಿದಾಗ ಯಾರೇ ಬರ್ಲಿ ಬಿಡ್ರಿ. ನೀವು ಹಂಗೂ ಜನಗಳ ಮಧ್ಯೆ ಇದ್ದೀರಾ. ರಾಯ್ ಅವರು ಪಾಪ ಕನ್ನಡ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿದ್ರು. ಅವ್ರಿಗೆ ಅನ್ಯಾಯ ಆಯ್ತು ಅಂದ್ರೆ ಇಡೀ ರಾಜ್ಯ ಜನಾರ್ಪಣೆ ನಿಲ್ಬೋದಾಯ್ತು. ಅದೆಲ್ಲೂ ಕನ್ನಡ ವಿರೋಧಿತನ ಮಾಡಿರೋ ಕ್ರಿಶ್ಚಿಯನ್ ಆಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಲ್ಲ ಓದಿದ್ರು ಸಹ ಕನ್ನಡದ ಬಗ್ಗೆ ಇದ್ರು, ಅವ್ರ ಬಗ್ಗೆ ಕಾಳಜಿ ಇದೆ, ಅವ್ರ ಬಗ್ಗೆ ಜನ ನಿಲ್ತಾರೆ. ಆ ರೀತಿ ನಡ್ಕೊಳ್ಳಿ. ಯಾವುದೇ ED ಬರ್ಲಿ ನೀವು ಅದನ್ನ ಇದು ಮಾಡಿ, ಇದನ್ನು ಬಳಸ್ಕೊಂಡು ನಿಮ್ದು ಈಗ ನೆಕ್ಸ್ಟ್ ನನ್ನ ಮೇಲೆ ಬರುತ್ತೆ, ಇನ್ನೊಬ್ರ ಮೇಲೆ ಬರುತ್ತೆ ಅಂತ ಸರ್ಕಾರ ಬ್ಲಾಕ್ ಮೇಲ್ ಮಾಡಕ್ ಹೋಗ್ತೀರಾ? ಕಟ್ಟಿ ಕರೆಕ್ಟ್ ಫೈಲ್ಗಳು ಮೇಂಟೈನ್ ಮಾಡಿ. ಇದು ಎಚ್ಚರಿಕೆ. ನಿಮ್ಗೆ ಆ ತರ ಕಾಳಜಿ ಇದ್ರೆ ರೈತರ ಬಗ್ಗೆನೂ ಮಾತಾಡಿ. ರೈತರ ಬಗ್ಗೆ ಸುಮಾರು ವರ್ಷಗಳಿಂದ ಸಾವಿರಾರು ಜನ ರೈತರ ಬಗ್ಗೆ ಮಾತಾಡ್ತಿಲ್ಲದ್ದು ಒಬ್ಬ ರಾಯಿ, ಒಬ್ಬ ಸಿದ್ಧಾರ್ಥ ಸೃಷ್ಟಿ ಅವ್ರಿಗೆ ಕೇಂದ್ರ ಸರ್ಕಾರ ಕಿರುಕುಳ ಅಂತ ನಿಮ್ಮ ಗಾತ್ರವಾದ ಕಿರುಕುಳ. ಯಾರು ವಿಡಿಯೋಗಳು ನೋಡ್ತಿದ್ದೀರಿ, ದೇಶ ಪ್ರೇಮ, ಯಾವುದೇ ಪಕ್ಷ ಅಂತ ಹೇಳ್ತಿಲ್ಲ, ದೇಶ ಪ್ರೇಮಿಗಳು, ದೇಶದ ಅಭಿವೃದ್ಧಿ ಬಗ್ಗೆ ಯಾರು ಚಿಂತೆ ಮಾಡ್ತೀರಿ, ದೇಶದ ಯುವಕರುಗಳು, ನಿಜವಾಗ್ಲೂ ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಆಗ್ಬೇಕು. ಇಂಥ ಯಾರು ಕಳ್ಳ ಉದ್ಯಮಿಗಳಿದ್ದಾರೆ ಅವರೆಲ್ಲ ನೆಲ ಕಚ್ಚಬೇಕು, ಎದುರದ ಟ್ಯಾಕ್ಸ್ ಕಟ್ಟಬೇಕು ಅಂತ ರೀತಿ ಮಾಡಿ. ಉದ್ಯಮಿಗಳೇ, ನೀವು ಹೇಳ್ತೀರಲ್ಲ, ಎಷ್ಟು ವರ್ಷ ಆಯ್ತು ರೈ ಉದ್ಯಮಕ್ಕೆ ಬಂದು? 8,000 ಕೋಟಿಯಿಂದ 8,000 ಕೋಟಿ ಬಂದಿದ್ದಾರೆ. ಅದೇ ವಿಪ್ರೋದವರು ಅವ್ರ ಅಪ್ಪರ ಕಾಲದಿಂದ 100 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ರಿಲಯನ್ಸ್ ಕಂಪ್ನಿ ಎಷ್ಟು ವರ್ಷಗಳಿಂದ ಇದೆ. ಇವತ್ತು ಸಾವಿರಾರು ಲಕ್ಷಾಂತರ ಜನ ಉದ್ಯೋಗ ಕೊಟ್ಟು ಇಡೀ ದೇಶದ ಉದ್ಯೋಗ ಕೊಟ್ಟಿದ್ದಾರೆ. ಸಾವಿರಾರು ಜನ ಎಷ್ಟು ಉದ್ಯಮಗಳು, ಸಾಫ್ಟ್ವೇರ್, ಇನ್ನೊಂದು ಮತ್ತೊಂದು. ಯಾಕೆ ಸ್ವಾಮಿ ಅವರಾರು ಸಾಯ್ಲಿಲ್ಲ? ಅವರೆಲ್ಲ ಉದ್ಯಮಿಗಳಲ್ವಾ? ನಮ್ಮ ಯಾವುದು ಬೇಡ, ನಮ್ಮ ಕನ್ನಡಿಗ ಇನ್ಫೋಸಿಸ್
1 ರೂಪಾಯಿಂದ ಕಟ್ಟಿದ್ರು. ಅವ್ರ ಉದ್ಯಮಿ ಅಲ್ವಾ, ಅವ್ರಿಗೆ ಸಾಯ್ಲಿಲ್ಲ, ಲಕ್ಷಾಂತರ ಜನಕ್ಕೆ ಅನ್ನ ಕೊಡ್ತಾ ಇಲ್ವಾ? ಓಹೋ, ನೀವು ಮಾತ್ರ ರೈತರ ಭೂಮಿಗಳು ಕೊಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ರೈತರ ಭೂಮಿ ಕಮಲಿಸ್ಬಿಟ್ಟು 6-3 ಕೊಟ್ಟಿ ಅದರ ಸರ್ಕಾರಿ ಜಾಗಗಳೆಲ್ಲ ಹಾಕೊಂಡು ನೀವು ಮಾತ್ರ ಉದ್ಯಮಿಗಳು. ನಿಜವಾದ ಉದ್ಯಮಿಗಳು ಅವರು. ಉದ್ಯಮಿಗಳು ಹೇಳ್ಕೊಳಕ್ಕೆ ಇದು ಮಾಡ್ತೀರಿ. ಸರ್ಕಾರದ ಬಗ್ಗೆ ಹೊಣೆ ಮಾಡೋದ್ ಬಿಟ್ಟು ನೀವು ದುಡ್ದಿರೋ ಹಣನ ಕರೆಕ್ಟಾಗಿ ಹಿಡಿಲಿ ಕಟ್ಟಿ. ಜೈ ಹಿಂದ್, ಜೈ ಕರ್ನಾಟಕ.